ನಮಸ್ಕಾರ. ಮ್ಯಾಚಿಂಗ್ ಬೈ ಪ್ರಷಿಯನ್ ಬ್ಲೂ ಕುರಿತ ಈ ಸೆಷನ್ಗೆ ಸ್ವಾಗತ. ಸೆಷನ್ ಅನ್ನ ಆರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಪ್ರಷಿಯನ್ ನೀಲಿ ಬಣ್ಣವನ್ನು ಅನ್ವಯಿಸುವುದನ್ನು ಅಭ್ಯಾಸ ಮಾಡಿ. ಮೇಲ್ ಮತ್ತು ಫೀಮೇಲ್ ಟೇಪರ್ ವರ್ಕ್ ಪೀಸ್ಗಳಿಗೆ ನೀಲಿ ಹೊಂದಿಕೆಯಾಗುತ್ತದೆ. ಸಂಯೋಗದ ಮೇಲ್ಮೈಗಳ ಹೊಂದಾಣಿಕೆಯನ್ನು ಪರಿಶೀಲಿಸಲು ನೀಲಿ ಹೊಂದಾಣಿಕೆಯನ್ನು ಬಳಸಲಾಗುತ್ತದೆ. ಎರಡು ಅಂಶಗಳ ಸಂಯೋಗದಲ್ಲಿ ಕಾರ್ಯನಿರ್ವಹಿಸಲು ಅನ್ವಯಿಸಲಾದ ಅತ್ಯಂತ ವರ್ಣದ್ರವ್ಯದ ಪೇಸ್ಟ್ ಅನ್ನು ನೀಲಿ ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ. ಲೋಹದ ಕೆಲಸದಲ್ಲಿ ಮಾರ್ಕ್ಔಟ್ ಕಾರ್ಯಾಚರಣೆಯನ್ನು ತ್ವರಿತವಾಗಿ ಒಣಗಿಸುವ ಸ್ಟೇನ್ ಮೂಲಕ ಮಾಡಲಾಗುತ್ತದೆ. ನೀಲಿಯನ್ನು ಗುರುತಿಸುವುದು ಮತ್ತು ಸ್ಕ್ರೀಪಿಂಗ್ ನೀಲಿ ಎರಡನ್ನು ಇಂಜಿನಿಯರ್ ನೀಲಿ ಎಂದು ಉಲ್ಲೇಖಿಸಬಹುದು. ಟೂಲ್ ಮೇಕರ್ಗಳು ನೀಲಿ ಬಣ್ಣವನ್ನು ಪ್ರಷಿಯನ್ ನೀಲಿಯನ್ನು ಎಣ್ಣೆಯುಕ್ತ ವಸ್ತುಗಳೊಂದಿಗೆ ಬೆರೆಸಿ ತಯಾರಿಸಲಾಗುತ್ತದೆ. ಉದಾಹರಣೆಗೆ ಲಿನ್ಸೆಡ್ ಎಣ್ಣೆ. ಅಂತಿಮ ಜೋಡಣೆಯ ಸಮಯದಲ್ಲಿ ಅಚ್ಚಿನ ಕಾನ್ಕೇವ್ ಮತ್ತು ಪೀನವನ್ನು ಹೊಂದಿಕೆಯಾದಾಗ ಉಪಕರಣ ತಯಾರಕರು ಪ್ರಷಿಯನ್ ಬ್ಲೂ ಅನ್ನು ವ್ಯಾಪಕವಾಗಿ ಬಳಸುತ್ತಾರೆ. ಈ ಆಯಾಮಕ್ಕೆ ಕೈಗೊಳ್ಳಲು ಅಗತ್ಯವಿರುವ ವಸ್ತುಗಳು: ಇಂಜಿನಿಯರ್ ನೀಲಿ. ಹಿಂದಿನ ವ್ಯಾಯಾಮಗಳಲ್ಲಿ ಮೇಲ್ ಮತ್ತು ಫೀಮೇಲ್ ಪಾರ್ಟ್ಸ್ಗಳನ್ನು ತಯಾರಿಸಲಾಗುತ್ತದೆ. ಇದು ಹೊಂದಾಣಿಕೆಯ ಅಗತ್ಯವಿದೆ. ನೀಲಿ ಹೊಂದಾಣಿಕೆಯ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಲು ಮೈಕ್ರೋಫೈಬರ್ ಬಟ್ಟೆ. ಇಂಜಿನಿಯರ್ ನೀಲಿ ಬಣ್ಣವನ್ನು ಅನ್ವಯಿಸಲು ಬ್ರಷ್ ಮಾಡಿ. ಕೊಟ್ಟಿರುವ ಮೇಲ್ ಮತ್ತು ಫೀಮೇಲ್ ಟ್ಯಾಪರ್ಗಳ ನೀಲಿ ಹೊಂದಾಣಿಕೆ ಅನುಕ್ರಮವನ್ನು ನಾವು ಈಗ ಕಲಿಯೋಣ. ಯಾವುದೇ ಬನ್ಸ್, ಕೊಳಕು ಎಣ್ಣೆ ಅಥವಾ ಗ್ರೀಸ್ಗಾಗಿ ಮೇಲ್ ಮತ್ತು ಫೀಮೇಲ್ ಎರಡೂ ಕೆಲಸದ ತುಣುಕುಗಳನ್ನು ಪರೀಕ್ಷಿಸಿ. ವರ್ಕ್ ಪೀಸ್ಗಳ ಮೇಲ್ಮೈಯಿಂದ ಎಣ್ಣೆಯನ್ನು ತೆಗೆದುಹಾಕಲು ಡೀಸೆಲ್ನಂತಹ ಯಾವುದೇ ಸರ್ಫ್ಯಾಕ್ಟೆಂಟ್ನೊಂದಿಗೆ ಮೇಲ್ ಮತ್ತು ಫೀಮೇಲ್ ಕೆಲಸದ ತುಂಡುಗಳನ್ನು ಸ್ವಚ್ಛಗೊಳಿಸಿ. ಕೆಲಸದ ತುಣುಕುಗಳಿಂದ ಬನ್ಸ್ ಅನ್ನು ತೆರವುಗೊಳಿಸಲು ಉತ್ತಮ ದರ್ಜೆಯ ಎಮರಿ ಶೀಟ್ ಅನ್ನು ಬಳಸಿ. ಕೆಲಸದ ತುಣುಕುಗಳಿಂದ ಕೊಳೆಯನ್ನು ತೆರವುಗೊಳಿಸಲು ಮೃದುವಾದ ಬ್ರಷ್ ಅನ್ನು ಬಳಸಿ. ಮೈಕ್ರೋಫೈಬರ್ ಬಟ್ಟೆಯಿಂದ ಮೇಲ್ ಮತ್ತು ಫೀಮೇಲ್ ಎರಡೂ ಕೆಲಸದ ತುಣುಕುಗಳನ್ನು ಒರೆಸಿ ಮತ್ತು ಸ್ವಚ್ಛಗೊಳಿಸಿ. ಮೇಲ್ ವರ್ಕ್ ಪೀಸ್ನ ಮೇಲೆ ಪ್ರಷಿಯನ್ ನೀಲಿ ಬಣ್ಣದ ಒಂದೆರಡು ಹನಿಗಳನ್ನು ಅನ್ವಯಿಸಿ. ಕೆಲಸದ ತುಣುಕಿನ ಮೇಲ್ಮೈಯಲ್ಲಿ ತೆಳುವಾದ ಪದರವಾಗಿ ಅದನ್ನು ಸಮವಾಗಿ ಹರಡಿ. ಈಗ ಪ್ರಷಿಯನ್ ನೀಲಿ ಬಣ್ಣದಿಂದ ಲೇಪಿತವಾದ ಮೇಲ್ ವರ್ಕ್ ಪೀಸನ್ನು ಫೀಮೇಲ್ ವರ್ಕ್ ಪೀಸ್ ನಿಧಾನವಾಗಿ ಸೇರಿಸಿ. ಕೆಲಸದ ಭಾಗವನ್ನು ಒಂದು ದಿಕ್ಕಿನಲ್ಲಿ ಸ್ವಲ್ಪ ತಿರುಗಿಸಿ ಮತ್ತು ಎರಡೂ ದಿಕ್ಕುಗಳಲ್ಲಿ ತಿರುಗುವುದನ್ನು ತಪ್ಪಿಸಿ. ಈಗ ಫೀಮೇಲ್ ವರ್ಕ್ ಪೀಸ್ನಿಂದ ಮೇಲ್ ವರ್ಕ್ ಪೀಸನ್ನು ನಿಧಾನವಾಗಿ ತೆಗೆದುಹಾಕಿ. ಫೀಮೇಲ್ ಕೆಲಸದ ತುಣುಕಿನ ಸಂಪೂರ್ಣ ಬಾಗಿದ ಮೇಲ್ಮೈ ಮೇಲೆ ಪ್ರಷಿಯನ್ ನೀಲಿ ಉಜ್ಜಿದರೆ ಗಮನಿಸಿ. ಈಗ ನಾವು ಕಲಿತಿದ್ದನ್ನು ರೀಕ್ಯಾಪ್ ಮಾಡೋಣ.
ಪ್ರಷ್ಯನ್ ನೀಲಿ ಬಣ್ಣವನ್ನು ಅನ್ವಯಿಸುವುದನ್ನು ಅಭ್ಯಾಸ ಮಾಡಿ. ನೀಲಿ ಮೇಲ್ ಮತ್ತು ಫೀಮೇಲ್ ಟೇಪರ್ ವರ್ಕ್ ಪೀಸ್ಗಳಿಗೆ ಹೊಂದಿಕೆಯಾಗುತ್ತದೆ. ಇದಿಷ್ಟು ಮ್ಯಾಚಿಂಗ್ ಬೈ ಪ್ರಷಿಯನ್ ಬ್ಲೂ ಕುರಿತ ಸೆಷನ್ ಆಗಿತ್ತು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.